ನಮಸ್ತೆ ಸ್ನೇಹಿತರೆ, ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಅತಿ ಅಪರೂಪವಾದಂತಹ ನೀವೆಲ್ಲರೂ ನೋಡಲೇಬೇಕಾದಂಥ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದುವೇ ಕರ್ನಾಟಕದ ಎರಡನೇ ಅತಿ ದೊಡ್ಡ ಕೆರೆ, ಅಯ್ಯನಕೆರೆ. ಈ ಕೆರೆ ಇರುವಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಸಖರಾಯಪಟ್ಟಣದಲ್ಲಿ. ಸುಮಾರು 1,000 ವರ್ಷಗಳ ಇತಿಹಾಸವಿರುವಂಥ ಈ ಒಂದು ಕೆರೆ ಬಹಳಷ್ಟು ವಿಶಾಲವಾಗಿ ಹರಡಿದೆ. ಸುಮಾರು 20 ಹಳ್ಳಿಗಳನ್ನು ಆವರಿಸಿದೆ. ಸಾವಿರದ 156ನೇ ಇಸವಿಯಲ್ಲಿ ವಿಷ್ಣುವರ್ಧನನ ಮಗ 1ನೇ ನರಸಿಂಹ ಈ ಒಂದು ಕೆರೆಯನ್ನು ಕಟ್ಟಿಸಿದ ಎನ್ನುವುದು ಇತಿಹಾಸದ ಪ್ರತೀತಿ. ಪರ್ವತ ಸಾಲುಗಳಿಂದ ಆವೃತವಾಗಿ ಪ್ರಕೃತಿ ರಮಣೀಯತೆಯಿಂದ ಕಂಗೊಳಿಸುತ್ತಿರುವಂಥ ಈ ಒಂದು ಕೆರೆಗೆ ವಿಶೇಷವಾದಂಥ ಮೆರುಗನ್ನು ನೀಡುತ್ತಿರುವುದು ಇಲ್ಲಿಯ ಶಕುನಗಿರಿ. ಈ ಶಕುನಗಿರಿಯಲ್ಲಿ ಪ್ರಸಿದ್ಧವಾದಂತಹ ರಂಗನಾಥ ಸ್ವಾಮಿಯ ದೇವಾಲಯವಿದೆ. ಈ ಶಕುನಗಿರಿಯಿಂದಲೇ ಈ ಊರಿಗೆ ಸಖರಾಯಪಟ್ಟಣ ಎನ್ನುವ ಹೆಸರು ಬಂತು ಎನ್ನುವುದು ಇಲ್ಲಿಯ ಇತಿಹಾಸ. ಸ್ನೇಹಿತರೆ, ಈ ಒಂದು ಕೆರೆಯ ನಿರ್ಮಾಣದ ಹಿಂದೆ ರೋಚಕವಾದ ಒಂದು ಕಥೆ ಇದೆ. ವಿಷ್ಣುವರ್ಧನನ ಮಗ 1ನೇ ನರಸಿಂಹನು ಈ ಕೆರೆಯ ನಿರ್ಮಾಣದ ಗುದ್ದಲಿ ಪೂಜೆಗಾಗಿ ಸ್ವತಃ ಈ ಸ್ಥಳಕ್ಕೆ ಬರುತ್ತಾನೆ. ಕೆರೆಯ ನಿರ್ಮಾಣದ ಕಾರ್ಯ ಸುಸೂತ್ರವಾಗಿ ನೆರವೇರುತ್ತದೆ. ಆದರೆ ಕೊನೆ ಘಳಿಗೆಯಲ್ಲಿ ಕೆರೆಯ ಕಟ್ಟೆಯನ್ನು ಎಷ್ಟೇ ಕಟ್ಟಿದರೂ ಕೂಡ ಪದೇ ಪದೇ ಬಿದ್ದು ಹೋಗುತ್ತಿತ್ತು. ಮರಳಿ ಪ್ರಯತ್ನವನ್ನು ಮಾಡುತ್ತಾನೆ, ಆದರೆ ಪದೇ ಪದೇ ವಿಫಲತೆಯನ್ನೇ ಕಾಣುತ್ತಾನೆ. ಕೊನೆಗೆ ನರಸಿಂಹನಿಗೆ ಏನೂ ಕಾಣದಾಗಿ ಚಿಂತಾಕ್ರಾಂತನಾಗಿ ಕುಳಿತು ಬಿಡುತ್ತಾನೆ. ಆಗ ಕರಡಿಮಠದ ಅಜ್ಜಯ್ಯನವರು ಬಂದು ನನ್ನನ್ನು ಸಮೇತವಾಗಿ ಸೇರಿಸಿ ಈ ಕೆರೆಗೆ ಕಟ್ಟೆಯನ್ನು ಕಟ್ಟಿ ಅಂತ ರಾಜನಲ್ಲಿ ಹೇಳುತ್ತಾನೆ. ಆಗ ರಾಜ ಅದಕ್ಕೆ ಒಪ್ಪುವುದಿಲ್ಲ. ಆದರೆ ಅಜ್ಜಯ್ಯನು ಕೂಡ ತನ್ನ ಮಾತಿನಿಂದ ಹಿಂದೆ ಸರಿಯುವುದಿಲ್ಲ. ಕೊನೆಗೆ ಅಜ್ಜಯ್ಯನ ಮಾತಿಗೆ ಮಣಿದು ನರಸಿಂಹ ಅಜ್ಜಯ್ಯನನ್ನು ಸಮೇತವಾಗಿ ಸೇರಿಸಿ ಕೆರೆಗೆ ಕಟ್ಟೆಯನ್ನು ಕಟ್ಟುತ್ತಾನೆ. ಹಾಗಾಗಿ ಅಜ್ಜಯ್ಯನ ಹೆಸರಿನಿಂದ ಅಯ್ಯನ ಕೆರೆ ಎನ್ನುವಂಥ ಹೆಸರು ಈ ಒಂದು ಕೆರೆಗೆ ಬಂದು ಪ್ರಸಿದ್ಧಿಯನ್ನು ಪಡೆಯಿತು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋಕ್ಕೆ ಮಾತ್ರ ಮರಿಬೇಡಿ. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೆ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.